ನರ್ಕಕ್ಕೆ ಇಳಿಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲ್ದಾಕಿದ್ರು ಮೂಗಲ್ ಕನ್ನಡ ಮಾತಾಡ್ತೀನಿ ಸರ್. ವೀರ ಕನ್ನಡಿಗ ಸರ್, ಕನ್ನಡದ ಕಂದ. ಹುಟ್ಟಿದ್ದು ಬಸವನಗುಡಿ, ಬೆಳೆದಿದ್ದು ಮಲ್ಲೇಶ್ವರಂ, ಓದಿದ್ದೆಲ್ಲ ಜಯನಗರ, ಜೆ.ಪಿ. ನಗರ, ವಿಜಯ ಕಾಲೇಜ್ ಸರ್. ಇಲ್ಲಿ ಕೆಲಸಕ್ಕೆ ಏನ್ ಬಂದಿದೀವಿ ಅಷ್ಟೇ. ಜಾಗ ಬದಲಾಗಿರ್ಬೋದು ಆದ್ರೆ ನಾಲ್ಗೆ ಬದಲಾಗತ್ತಾ ಸರ್? ಸರ್ ನಿಮ್ದೆಲ್ಲಿ ಸರ್ ಬೆಂಗಳೂರಲ್ಲಿ? ಚಾಮರಾಜಪೇಟೆ. ಓ ಹಂಗಿದ್ರೆ ನಾವು ನೆರೆಹೊರೆಯರು ಸರ್. ಬನ್ನಿ ಸರ್ ನಡೀರಿ ಹೊರಡೋಣ. ನಿಮ್ಗೆ ಎಲ್ಲಿ ಬಿಡ್ಬೇಕು ಅಂತ ಹೇಳಿ. ಒಂದೇ ನಿಮಿಷ ಸರ್. हाँ अरे यार क्या कर दिया तुमने? अभी बोल रहे हो यार तुम लोग? अभी तो पैसेंजर आके बैठा है ना इधर. रुको मैं 1 मिनट उनसे बात करता हूँ. ಸರ್ ಒಂದು ಸಣ್ಣ ಮಿಸ್ಟೇಕ್ ಆಗ್ಬಿಟ್ಟಿದೆ. ನಮ್ ಕಡೆಯಿಂದ ಅಲ್ಲ, ಏಜೆನ್ಸಿ ಕಡೆಯಿಂದ ಸರ್. ಅದು ಏನಾಗ್ಬಿಟ್ಟಿದೆ ಅಂತಂದ್ರೆ, ಬೆಂಗಳೂರಿಂದ ಇನ್ನೊಂದು ಯಾರೋ ಪ್ಯಾಸೆಂಜರ್ ಬರ್ತವ್ರಂತೆ. ಇಬ್ರು ಒಂದೇ ಗಾಡಿಗೆ ಹಾಕ್ಬಿಟ್ಟವ್ರೆ. ಇನ್ನೇನ್ ಬಂದೇ ಬಿಡ್ತಾರಂತೆ. ನಿಮಗ್ ತೊಂದ್ರೆ ಇಲ್ಲ ಅಂತಂದ್ರೆ ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಿಮಗ್ ಓಕೆನಾ ಸರ್? ನನಗೇನ್ರಿ ಪ್ರಾಬ್ಲಮ್? ನಾನೇನ್ ತೊಳೆ ಮೇಲೆ ಕೂರ್ಸ್ಕೊಂಡು ಹೋಗ್ಬೇಕು? ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸರ್ ಬೆಂಗಳೂರಲ್ಲಿ ಕನ್ನಡಿಗರ ಸಂಖ್ಯೆ ಇರೋದೇ ಬೆರಳಿಕೆ ಅಷ್ಟು. ಯಾರಿಗ್ ಗೊತ್ತು ಸರ್, ನಿಮ್ಗವ್ರ ಪರಿಚಯ ಇದ್ರು ಇರ್ಬೋದು. ಪ್ರಪಂಚ ತುಂಬಾ ಚಿಕ್ಕದು ಸರ್. ಬೆಂಗಳೂರಲ್ಲಿ ಕೋಟಿ ಅಂತ ಜನ ಇದಾರೆ. ಯಾರಿಗೆ ಅಂಟ್ಕೋತಾರೆ ಅಂತ ಯಾರಿಗ್ ಗೊತ್ತಾಗತ್ತೆ? ಯಾರಿಗ್ ಗೊತ್ತು ಸರ್, ಅವ್ನ ಮೇಲ್ ಬೈರೋನ್ ಏನ್ ಬರ್ದವನ ಏನೋ. ಸರ್ ಅವ್ರು ಬರೋ ತನಕ AC ಹಾಕಿರ್ತೀನಿ, ಆರಾಮಾಗಿ ಕುತ್ಕೊಳ್ಳಿ ಅಂತ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ನೀನಾ? ಇಲ್ಲೇನ ಮಾಡ್ತಿದ್ಯಾ? ಸರ್ ನಾನು ಹೇಳಿರ್ಲಿಲ್ವಾ, ಪ್ರಪಂಚ ಚಿಕ್ಕದಿದೆ, ಕನ್ನಡದವರು ಪರಿಚಯ ಇದ್ದೇ ಇರ್ತೀರ ಅಂತ. ಮಾತಾಡಿ. ಇಲ್ಲೇನ ಮಾಡ್ತಾ ಇದ್ಯಾ? ದಾವಣಗೆರೆಯಲ್ಲಿ ಏನೋ ಕೆಲಸ ಇದೆ, ಅದು ಇದು ಅಂದೆ. ನೀನೇನ್ ಮಾಡ್ತಿದ್ಯಾ? ಹುಬ್ಳಿಲಿ ಅದೇನೋ ಇದೆ ಅಂದೆ. ಅದು ಸಡನ್ ಆಗಿ ಮದುವೆ ಗೋವಾದಲ್ಲಿ ಶಿಫ್ಟ್ ಆಗೋಯ್ತು. ಸೇಮ್ ಪಿನ್ಸ್. ನಂದು ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತಲ್ವಾ, ಫ್ಯಾಮಿಲಿ ಪ್ರಾಬ್ಲಮ್ ಆಗ್ಬಿಟ್ಟು ಎಂಗೇಜ್ಮೆಂಟ್ ಗೋವಾಗ್ ಶಿಫ್ಟ್ ಆಗ್ಬಿಡ್ತು. ಫ್ಯಾಮಿಲಿ ಪ್ರಾಬ್ಲಮ್? ಸಡನ್ ಆಗಿ ಫುಲ್ ಪ್ರಾಬ್ಲಮ್. ಅದು ಗೋವಾದಲ್ಲೇ ಆಗ್ಬೇಕಾಗಿತ್ತಾ? ನಿಂದು ಅಷ್ಟೇ ಗೋವಾದಲ್ಲೇ ಆಗ್ಬೇಕಿತ್ತಾ? ನಿಜ ಹೇಳ್ತಿದ್ಯಾ ತಾನೆ? ನೀನು ನಿಜ ಹೇಳ್ತಿದ್ಯಾ ತಾನೆ? ಅಲ್ಲ ನೀನೇನೋ ಒಳ್ಳೆ ಬೆನ್ನಿಗೆ ಬಿದ್ದಿದ್ ಬೇತಾಳ ತರ ನನ್ನಿಂದಾನೆ ಬರ್ತಿರ್ತೀಯಲ್ಲ. Just you checking alone? Yes, single occupancy. I have booked online. I see both of you. We keep only the name in the register. Your details completely private, fully confidential. No, single room, that's it. He's not staying here. Of course, madam, of course. Standard package. We understand the situation completely. What situation? What package? ಅಕ್ಕಿನ ಮುಟ್ಟಕ್ ಹೋಗ್ಬಿಡಕಲೆ, ಫಸ್ಟಿನಿಂದ ಓಡಬ. ನಾನು ಯಾಕೋ ನಿನ್ ಜೊತೆ ಬರ್ಬೇಕು? ಇದೊಳ್ಳೆ ಕತೆ ಆಯ್ತಲ್ಲ. ನೋಡು, ನಾನು ಇಲ್ಲಿ ಡೆಪಾಸಿಟ್ ಪೇ ಮಾಡಿದ್ದೀನಿ. ರಿವ್ಯೂ ಕೂಡ ಚೆನ್ನಾಗಿದೆ ಕಣೋ. ನೀನ್ ಮುಖ ನಾಯಿ ನಿಕ್ಕ. ರಿವ್ಯೂಸ್ ಮನೆ ಹಾಳಾಯ್ತು, ಫಸ್ಟಿಂದ ಹೋಗೋಣ ಬಾ. 212 ಜನ 4 ಸ್ಟಾರ್ ಕೊಟ್ಟಿದ್ದಾರೆ ಕಣೋ. ನಿನಗೆ ಅರ್ಥ ಆಗ್ತಿಲ್ವರಕು, ಇದು ಬೇರೆ ತರ ಜಾಗ ಕಣೆ. ಬೇರೆ ತರ ಜಾಗನ ಅಂದ್ರೆ? ಟ್ಯೂಬ್ಲೈಟು. ಕೆಲವೊಂದು ಕಪಲ್ಸು ಕೆಲವೊಂದು ಜಾಗಕ್ಕೆ, ಕೆಲವೊಂದು ಕೆಲ್ಸಕ್ಕೆ ಅಂತ ಹೋಗ್ತಾರೆ. ಇದು ಅದೇ ಜಾಗ. ಸುಮ್ಮನೆ ಏನೇನೋ ಮಾತಾಡ್ಬೇಡ ಆಯ್ತಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನೋಡ, ನಿಮ್ ತಲೆನೂ ಹಾಳು ಮಾಡ್ಕೊಂಡು ನನ್ ತಲೆನೂ ಹಾಳು ಮಾಡಕ್ ಬರ್ಬೇಡ, ಸರಿನಾ? ಏನೋ ಕಿತ್ತಿ ಕಡ್ದಾಕಣ ಅಂತ ಬಂದ್ರೆ ಇವ್ದೇನಪ್ಪ ಇದು? ಭವ್ಯ, ಅಮ್ಮ ಕಾಲೇಜಿಗೆ ಲೇಟ್ ಆಯ್ತಮ್ಮ. 1 ನಿಮಿಷದಲ್ಲಿ ಏನು ಪ್ರಪಂಚ ಮುಳುಗೋಗಲ್ಲ. ಭವ್ಯ, ಕಾಲೇಜಿಂದ ಫೋನ್ ಬಂದಿತ್ತು. ದಿನಾನು ಬರ್ತಾನೆ ಇರುತ್ತೆ. ಅವ್ರು ಫೋನ್ ಮಾಡಿದಾಗ್ಲೆಲ್ಲ ನಾನು ಏನು ಉತ್ತರ ಕೊಡ್ಲಿ ಹೇಳು? ಇಡೀ ದಿನ ಅದೇ ಚಿಂತೆಯಲ್ಲಿ ಇರ್ಬೇಕಾ ನಾನು? ಏನ್ ಹೇಳಿದ್ರು? ಇನ್ನೇನಮ್ಮ ಹೇಳ್ತಾರೆ? ಕಾಲೇಜಲ್ಲಿ ಲೆಕ್ಚರರ್ಸ್ ಜೊತೆಗೆ ಕಿರಿಕ್ ಮಾಡ್ಕೊಂಡಿರ್ತೀಯಾ? ಏನೋ ಒಂದು ಮಾತಾಡಿರ್ತೀಯಾ?
ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಕಾಲೇಜ್ಗೆ ಹೋಗಿ ಬರೋದಕ್ಕೆ ಏನೇ ನಿನಗೆ? ಮೊದ್ಲು ಅವನೇಮ್ಮ ಶುರು ಮಾಡೋದು, ಅದಕ್ಕೆ ನಾನು ಏಯ್, ಮರ್ಯಾದೆ ಕೊಟ್ಟು ಮಾತಾಡು. ಅದೇನೆ ಅವನು ಇವನು ಅನ್ಕೊಂಡು. ಹೌದಮ್ಮ, ಅವ್ರಿಗೆ ಏನು ಬೇರೆ ಕೆಲಸ ಇರಲ್ಲ ನೋಡು. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಭವ್ಯನ್ ಜೊತೆಗೆ ಹೋಗಿ ಕಿರಿಕ್ ಮಾಡ್ಕೊಂಡು ಜಗಳಾಡ್ಕೊಂಡು ಬರ್ಬೇಕು ಅಂತ ಶಪಥ ಮಾಡ್ಕೊಂಡೇ ಹೊರಬಿದ್ದಿರ್ತಾರೆ ಅಲ್ವಾ? ಮಾ ಮೋಸ್ಟ್ಲಿ ಇರ್ಬೋದು ಅಮ್ಮ, ಅದಕ್ಕೆ ಅವನು. ಬಾಯಿ ಮುಚ್ಚು ಭವ್ಯ. ನೋಡು ಭವ್ಯ, ನಿನಗೆ ಅವರು ಬರೀ ಲೆಕ್ಚರರ್ ಅಲ್ಲ, ನಿಮ್ಮ ಅಕ್ಕನ ಮೈದ್ನ ಕಣೆ. ಅವರು ನಮ್ಮ ಕುಟುಂಬದವ್ರು ಇದ್ದಾಗೇನೆ. ನೀನು ಕಾಲೇಜಲ್ಲಿ ಜಗಳ ಆಡ್ಕೊಂಡ್ರೆ ಅದು ಅಲ್ಲಿಗೆ ನಿಲ್ಲಲ್ಲ ಕಣೆ, ಮನೆ ಬಾಗ್ಲವರೆಗೂ ಬರುತ್ತೆ. ಅದರಿಂದ ನಿಮ್ಮ ಅಕ್ಕಂಗೂ ತೊಂದರೆ ಆಗತ್ತೆ. ಪಾಪ ಅವ್ರು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರು ಗೊತ್ತಾ? ನಿನ್ ಬಗ್ಗೆ ಅವರು ಒಂಚೂರು ಕಂಪ್ಲೇಂಟ್ ಹೇಳಿಲ್ಲ, ಸೂಕ್ಷ್ಮವಾಗಿ ವಿಷಯ ತಲುಪಿಸಿದ್ರು ಅಷ್ಟೇ. ಕಲ್ಯಾಣಿ ಬಗ್ಗೆ, ರುಕ್ಕು ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಗೊತ್ತಾ ಅವರು? ಬೇರೆಯವರಾಗಿದ್ರೆ ಗಲಾಟೆ ಮಾಡ್ಬಿಟ್ಟಿರೋರು. ನೋಡು ಭವ್ಯ, ಕೋಪನ ಕಂಟ್ರೋಲ್ ಮಾಡ್ಕೊ. ಇಲ್ಲ ಅಂದ್ರೆ ಅದು ಒಂದಿಲ್ಲ ಒಂದ್ ದಿವಸ ನಿನ್ನನ್ನೇ ತಿನ್ನುತ್ತೆ. ಅಮ್ಮನಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನೋಡು, ಇವತ್ತಿಂದ ಕಾಲೇಜಲ್ಲಿ ನಿನ್ ಪಾಡಿಗೆ ನೀನಿರ್ಬೇಕು. ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕು, ತಲೆ ಬಗ್ಗಿಸ್ಕೊಂಡು ಬರ್ಬೇಕು ಅಷ್ಟೇ. ಆಯ್ತು. ಸರಿ, ಲೇಟ್ ಆಗತ್ತೆ, ಹೊರಡು. ಪಪ್ಪ ನನ್ನ ಮಗನ ನಮ್ಮ ಅಮ್ಮಂಗೆ ಫೋನ್ ಮಾಡಿ ತಲೆ ತಿಂತ್ಯಾ? ಮಾಡ್ತೀನಿರು ನಿಂಗೆ. ಏನೇ ಯೋಚನೆ ಮಾಡ್ತಿದ್ಯಾ? ನಿನಗೆ ಹೇಳಿದ್ದು ಹೊರಡು, ಲೇಟ್ ಆಗತ್ತೆ ಅಂತ.